ಯಾರನ್ನ ಮಂತ್ರಿ ಮಾಡೋದು, ಯಾರನ್ನ ಸಮಾಧಾನ ಮಾಡೋದು? ಡಿಕೆ ಶಿವಕುಮಾರ್ಗೆ ಮಂತ್ರಿ ಮಂಡಲ 2.0 ಮಂಡೆ ಬಿಸಿ ಶುರು ಮಾಡಿದೆ. ಉಳಿದ 20 ಸಚಿವ ಸ್ಥಾನಗಳಿಗೆ 50ಕ್ಕೂ ಅಧಿಕ ಆಕಾಂಕ್ಷಿಗಳು, ಹೊಸಬರು, ಹಳಬರು, ಮೇಲ್ಮನೆ ಸದಸ್ಯರು, ಶಾಸಕಿಯರು, ಮೊದಲ ಬಾರಿಗೆ ಗೆದ್ದವರು, ಕಳೆದ ಬಾರಿ ಮಂತ್ರಿಗಿರಿ ತಪ್ಪಿದವರು. ಹೀಗೆ 50ಕ್ಕೂ ಅಧಿಕ ಶಾಸಕರಿಂದ ಮಂತ್ರಿಗಿರಿಗೆ ಭರ್ಜರಿಯಾದಂತಹ ಲಾಭಿ ಶುರುವಾಗ್ತಾ ಇದೆ. ಇನ್ನು ಏಕಕಾಲಕ್ಕೆ 20 ಮಂತ್ರಿಗಳನ್ನ ಆಯ್ಕೆ ಮಾಡೋದಕ್ಕೆ ಹೈಕಮಾಂಡ್ ತಯಾರಿಯನ್ನ ಮಾಡ್ತಾ ಇದೆ. ಇನ್ನು ದೆಹಲಿಯಲ್ಲಿ ವರಿಷ್ಠರ ಜೊತೆಗೆ ಡಿಕೆ ಶಿವಕುಮಾರ್ ಮಾತುಕತೆ ಆಡಿರುವಂತದ್ದು, ಸಂಭವನೀಯ ಪಟ್ಟಿ ಜೊತೆಗೆ ಹೈಕಮಾಂಡ್ ಜೊತೆ ಚರ್ಚೆ ಕೂಡ ಮಾಡಲಾಗಿದೆ. ಏಕಕಾಲದಲ್ಲಿ 20 ಮಂತ್ರಿಗಳನ್ನ ಆಯ್ಕೆ ಮಾಡೋದಕ್ಕೆ ಹೈ ತಯಾರಿ ನಡೀತಾ ಇದೆ. ದೆಹಲಿಯಲ್ಲಿ ವರಿಷ್ಠರ ಜೊತೆಗೆ ಡಿಕೆ ಶಿವಕುಮಾರ್ ಮಾತುಕತೆ ಆಡಿದ್ದಾರೆ. ಸಂಭವನೀಯ ಪಟ್ಟಿ ಜೊತೆಗೆ ಹೈಕಮಾಂಡ್ ಜೊತೆಗೆ ಚರ್ಚೆ. ಯಾರನ್ನ ಮಂತ್ರಿ ಮಾಡೋದು, ಯಾರನ್ನ ಸಮಾಧಾನ ಮಾಡೋದು? ಡಿಕೆ ಶಿವಕುಮಾರ್ಗೆ ಮಂತ್ರಿಮಂಡಲ 2.0 ಮಂಡೆ ಬಿಸಿ ಶುರು ಮಾಡ್ತಾ ಇದೆ. ಉಳಿದ 20 ಸಚಿವ ಸ್ಥಾನಗಳಿಗೆ 50ಕ್ಕೂ ಅಧಿಕ ಆಕಾಂಕ್ಷಿಗಳಿರುವಂಥದ್ದು ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಹೊಸಬರು, ಹಳಬರು, ಮೇಲ್ಮನೆ ಸದಸ್ಯರು, ಶಾಸಕಿಯರು, ಮೊದಲ ಬಾರಿಗೆ ಗೆದ್ದವರು, ಕಳೆದ ಬಾರಿ ಮಂತ್ರಿಗಿರಿ ತಪ್ಪೋದಂಥವರು, ಹೀಗೆ 50ಕ್ಕೂ ಅಧಿಕ ಶಾಸಕರಿಂದ ಮಂತ್ರಿಗಿರಿಗೆ ಭರ್ಜರಿಯಾದಂತಹ ಲಾಭಿ ನಡೀತಾ ಇರುವಂಥದ್ದು. ಏಕಕಾಲದಲ್ಲಿ 20 ಜನರನ್ನ ಆಯ್ಕೆ ಮಾಡಬೇಕು. ದೆಹಲಿಯಲ್ಲಿ ವರಿಷ್ಠರ ಜೊತೆಗೆ ಡಿಕೆ ಶಿವಕುಮಾರ್ ಮಾತುಕತೆಯನ್ನ ಆಡ್ತಾ ಇದ್ದಾರೆ. ಸಂಭವನೀಯ ಪಟ್ಟಿ ಜೊತೆಗೆ ಹೈಕಮಾಂಡ್ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಬಟ್ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಏನೇ ಪಟ್ಟಿ ಫೈನಲ್ ಆದ್ರೂ ಕೂಡ ಅದನ್ನ ಫೈನಲ್ ಆಗಿ ಸಿದ್ದರಾಮಯ್ಯ ನೋಡ್ತಾರೆ. ಸಿದ್ದುನೇ ಎಲ್ಲವನ್ನು ಕೂಡ ಫೈನಲ್ ಮಾಡೋದು, ಅವರ ಅಪ್ಪಣೆ ಇಲ್ಲದೆ ಸಚಿವರನ್ನ ಆಯ್ಕೆ ಮಾಡೋದು ಅಸಾಧ್ಯ ಅನ್ನುವಂತಹ ಮಾತುಗಳು ಕೂಡ ಮತ್ತೊಂದು ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈಗ ಮೊದಲ ಸಂಪುಟ ರಚನೆಯಲ್ಲಿ ಹೈಕಮಾಂಡ್ ಹಾಗೆ ಸಿದ್ದರಾಮಯ್ಯ ಮೇಲ್ಗೈಯನ್ನ ಸಾಧಿಸಿತ್ತು. ಅಂದ್ರೆ ಅವರ ಬಣದವರು ಅಂತ ಏನು ಕರೆಸಲ್ಪಡ್ತಾರೆ ಶಾಸಕರು, ಸೊ ಅವರೇ ಜಾಸ್ತಿ ಇದ್ರು, ಅವರೇ ಮೇಲ್ಗೈಯನ್ನ ಸಾಧಿಸಿದ್ರು ಅನ್ನುವಂಥದ್ದು. ಅಂಡ್ ಎರಡನೇ ಸಂಪುಟ ರಚನೆಯಲ್ಲಿ ಡಿಕೆ ಶಿವಕುಮಾರ್ ಏನ್ ಅನ್ಕೊಂಡಿರ್ತಾರೆ, ಅವರ ಆಪ್ತ ಬಳಗದಲ್ಲಿರುವಂಥದ್ದು, ಅವರ ಬಣದವರಾಗಿರ್ಬೋದು, ಅಂಡ್ ಅದರ ಜೊತೆಗೆ ಹೊಸಬರಿಗೆ ಆದ್ಯತೆಯನ್ನ ಕೊಡಬೇಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಪ್ಲಾನಿಂಗ್ ಆಗಿತ್ತು. ಬಟ್ ಇಲ್ಲಿ 20 ಸ್ಥಾನಕ್ಕೆ ಬರೋಬ್ಬರಿ 50ರಿಂದ 60 ಜನರ ಪೈಪೋಟಿ ಇದೆ. 4 ಶಾಸಕಿಯರಿಂದ ಡಿಕೆ ಸಂಪುಟ ಸೇರೋದಕ್ಕೆ ಭರ್ಜರಿ ಲಾಭಿ ಕೂಡ ನಡೀತಾ ಇದೆ. 20 ಸಂಪುಟ ಸ್ಥಾನಗಳಿಗೆ 50ಕ್ಕೂ ಅಧಿಕ ಆಕಾಂಕ್ಷಿಗಳು ಪಟ್ಟನ್ನ ಹಿಡಿದು ಕೂತಿದ್ದಾರೆ. ನಮಗೂ ಬೇಕು, ನಮಗೂ ಬೇಕು, ನಾವು ಕೂಡ ಅರ್ಹರಿದ್ದೀವಿ. 5 ಡೇಸ್ ಇಂದ ದೆಹಲಿಯಲ್ಲೇ ರಿಜ್ವಾನ್ ಹರ್ಷದ್, ಶ್ರೀನಿವಾಸ್ ಮನೆ, ಎಸ್ ಮಲ್ಲಿಕಾರ್ಜುನ್ ಇದ್ದಾರೆ, ಅಶೋಕ್ ಪಠಣ್, ಟಿಬಿ ಜಯಚಂದ್ರ, ಸೊ ಬೇಲೂರು ಗೋಪಾಲಕೃಷ್ಣ, ಎಚ್.ಕೆ. ಪಾಟೀಲ್ ಸೇರಿ ಪ್ರಮುಖರ ಲಾಭಿ ಕೂಡ ನಡೀತಾ ಇದೆ ಅನ್ನುವಂತಹ ಮಾಹಿತಿ. ಡಿಕೆ ಶಿವಕುಮಾರ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಇದು ಯಾರನ್ನ ಸಮಾಧಾನ ಮಾಡಬೇಕು, ಯಾರನ್ನ ಮಂತ್ರಿ ಮಾಡಬೇಕು? ಇರೋ 20 ಸಚಿವ ಸ್ಥಾನಗಳಿಗೆ 50ಕ್ಕೂ ಅಧಿಕ ಆಕಾಂಕ್ಷಿಗಳಿದ್ದಾರೆ ಅಂತ ಹೇಳಿದ್ರೆ ಏನು ಮಾಡೋದು ಅಂತ ತೋಚದೆ ಇದೀಗ ಹೈಕಮಾಂಡ್ ಜೊತೆಗೆ ಮಾತುಕತೆ ಚರ್ಚೆಯನ್ನ ಆಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನ 20ಕ್ಕೂ ಅಧಿಕ ಶಾಸಕರು 5 ದಿನದಿಂದ ದೆಹಲಿಯಲ್ಲೇ ಇರುವಂಥದ್ದು. ರಿಜ್ವಾನ್ ಹರ್ಷದ್ ಆಗಿರ್ಬೋದು, ಶ್ರೀನಿವಾಸ್ ಮಾನೆ, ಎಸ್ ಮಲ್ಲಿಕಾರ್ಜುನ್, ಅಶೋಕ್ ಪಠಣ್, ಟಿವಿ ಜಯಚಂದ್ರ, ಜೊತೆಗೆ ಬೇಲೂರು ಗೋಪಾಲಕೃಷ್ಣ, ಎಚ್.ಕೆ. ಪಾಟೀಲ್ ಸೇರಿ ಪ್ರಮುಖರು ಲಾಭಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹೊಸಬರಾಗಿರ್ಬೋದು, ಹಳಬರಾಗಿರ್ಬೋದು, ಮೇಲ್ಮನೆ ಸದಸ್ಯರಾಗಿರ್ಬೋದು, ಶಾಸಕಿಯರು, ಮೊದಲ ಬಾರಿಗೆ ಗೆದ್ದವರು, ಕಳೆದ ಬಾರಿ ಮಂತ್ರಿಗಿರಿ ಕೈತಪ್ಪದವರು, ಹೀಗೆ 50ಕ್ಕೂ ಅಧಿಕ ಶಾಸಕರಿಂದ ಮಂತ್ರಿಗಿರಿಗೆ ಭರ್ಜರಿ ಲಾಭಿ ಕೂಡ ನಡೀತಾ ಇದೆ. ಸೊ ಅಟ್ ಎ ಟೈಮ್ 20 ಮಂತ್ರಿಗಳನ್ನ ಆಯ್ಕೆ ಮಾಡೋದಕ್ಕೆ ಹೈಕಮಾಂಡ್ ಮತ್ತೊಂದು ಕಡೆ ತಯಾರಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ದೆಹಲಿಯಲ್ಲಿ ವರಿಷ್ಠರ ಜೊತೆಗೆ ಡಿಕೆ ಶಿವಕುಮಾರ್ ಮಾತುಕತೆ, ಸಂಭವನೀಯ ಪಟ್ಟಿ ಜೊತೆಗೆ ಹೈಕಮಾಂಡ್ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂಥದ್ದು.
ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕವಾಡ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದು ಕಡೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಸೊ 20 ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಸೊ ಹೈಕಮಾಂಡ್ ಜೊತೆ ಆಗ್ತಾ ಇರುವಂತಹ ಮಾತುಕತೆ ಚರ್ಚೆ ಏನೆಲ್ಲ ಇದೆ, ಅಪ್ಡೇಟ್ಸ್ ಕೊಡೋದಾದ್ರೆ ದೀಪಾ. ದೆಹಲಿಗೆ ಹೋಗಿದ್ದಂತಹ ಡಿ.ಕೆ. ಶಿವಕುಮಾರ್ ವಾಪಸ್ ಆಗಿದ್ದಾರೆ ದೆಹಲಿಯಿಂದ. ಸಹಜವಾಗಿ ಉಳಿದಂತಹ ಸಚಿವ ಸ್ಥಾನಗಳಿಗೆ ಒಂದಿಷ್ಟು ಚರ್ಚೆ ಕೂಡ ಆಗಿದೆ. ಆದರೆ ಇಲ್ಲಿರುವಂತಹ ತಲೆನೋವು ಇರುವಂತಹ 20 ಸ್ಥಾನಗಳಿಗೆ ಸುಮಾರು 50ರಿಂದ 60 ಜನ ಆಕಾಂಕ್ಷಿಗಳು ಇರುವಂಥದ್ದು. ಯಾಕಂದರೆ ಹಿಂದೆ ಅಂದರೆ ಸರ್ಕಾರ ಸ್ಪೆಷಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಜನರನ್ನ ಮಂತ್ರಿ ಮಾಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಮಾತು ಕೊಟ್ಟು ಬೇರೆ ಪಕ್ಷದಿಂದ ಕರ್ಕೊಂಡು ಬಂದಿದ್ದಂಥವರಿದ್ದಾರೆ. 5-6 ಬಾರಿ ಗೆದ್ದಂಥವರಿದ್ದಾರೆ. ಮಹಿಳಾ ಶಾಸಕಿಯರಿದ್ದಾರೆ. ಹೊಸದಾಗಿ ಇರುವಂತಹ ಸುಮಾರು 30ಕ್ಕೂ ಹೆಚ್ಚು ಜನ ಹೊಸ ಶಾಸಕರುಗಳಿದ್ದಾರೆ. ಕಳೆದ ಬಾರಿ ಸಚಿವ ಸಂಪುಟ ರಚನೆಯ ವೇಳೆಯಲ್ಲಿ ಒಂದಿಷ್ಟು ಜನರಿಗೆ ಕೈ ತಪ್ಪಿತ್ತು. ಅವರಿಗೂ ಕೂಡ ಮಾತು ಕೊಟ್ಟಿದ್ರು. ಅಂದ್ರೆ ಸಂಪುಟ ಪುನರ್ರಚನೆಯ ವೇಳೆ ಒಂದಿಷ್ಟು ಅವಕಾಶಗಳನ್ನ ಕೊಡ್ತೇವೆ ಅನ್ನುವಂಥದ್ದು. ಹೀಗೆ 10 ರೀತಿಯಾದಂತಹ ಮಾನದಂಡಗಳು ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಮುಂದಿದೆ. ಅಂದ್ರೆ ಈ ಕೊಟ್ಟಂತಹ ಮಾತನ್ನು ಕೂಡ ಉಳಿಸ್ಕೊಳ್ಬೇಕು, ಹಿರಿಯರಿಗೆ ಅವಕಾಶಗಳನ್ನ ಕೊಡಬೇಕು, ಕಿರಿಯರಿಗೂ ಅವಕಾಶಗಳನ್ನ ಕೊಡಬೇಕು. ಸ್ಪೆಷಲಿ 5-6 ಬಾರಿ ಗೆದ್ದಂತಹ ಅನೇಕ ಶಾಸಕರುಗಳಿಗೆ ಮಂತ್ರಿ ಸ್ಥಾನವೇ ಸಿಕ್ಕಿಲ್ಲ, ಅಂತವ್ರನ್ನು ಕೂಡ ಪರಿಗಣಿಸಬೇಕು. ಹೀಗಾಗಿ ಸುಮಾರು 50ರಿಂದ 60 ಜನರನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವಂತಹದ್ದು ಕೂಡ ಮುಖ್ಯವಾಗಿದೆ. ಈಗ ಆಲ್ರೆಡಿ ಕೊಟ್ಟಿರುವಂತಹ 13 ಸಚಿವ ಸ್ಥಾನದಲ್ಲೇ ಒಂದಿಷ್ಟು ಜನ ಕೃಷ್ಣ ಬೈರೇಗೌಡರನ್ನು ಕೂಡ ಸೇರ್ಕೊಂಡು ಒಂದಿಷ್ಟು ಜನ ನಮಗೆ ಈ ಖಾತೆ ಬೇಡ ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ಹೀಗಾಗಿ ಇದು ದೊಡ್ಡ ಮಟ್ಟಿನ ತಲೆನೋವು ಡಿ.ಕೆ. ಶಿವಕುಮಾರ್ ಅವರಿಗೆ ಸರಿ. ಯಾಕಂದ್ರೆ ನಾ ಹೇಳ್ದಂತೆ ಸಿದ್ದರಾಮಯ್ಯ ಅವರನ್ನ ಒಂದು ಹಂತಕ್ಕೆ ಮಾತು ಕೇಳಿ ಸುಮ್ಮನಾಗಿದ್ದಂತಹ ಶಾಸಕರುಗಳು ಕೂಡ ಇದ್ದಿದ್ರಿಂದ ಡಿ.ಕೆ. ಶಿವಕುಮಾರ್ ಅವರ ಮಾತನ್ನ ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ ಅಥವಾ ಎಷ್ಟರ ಮಟ್ಟಿಗೆ ಕೇಳ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ರೋಜಾ, ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.